ನಾಗಸಂದ್ರ ಮುಖ್ಯ ರಸ್ತೆಗೆ ಚೇರ್ಮನ್ ಎಸ್ ಯಲ್ಲಪ್ಪ ಮುಖ್ಯ ರಸ್ತೆ ಎಂದು ನಾಮಕರಣ. ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಾ ಜೋಗಹಳ್ಳಿ ನಾಗಸಂದ್ರ ಮುಖ್ಯ ರಸ್ತೆಗೆ ಚೇರ್ಮನ್ ಎಸ್ ಯಲ್ಲಪ್ಪ ಮುಖ್ಯ ರಸ್ತೆ ಎಂದು ನಾಮಕರಣ ಮಾಡಿ ಇಂದು ನಾಮಫಲಕ ಅನಾವರಣ ಮಾಡಲಾಯಿತು. ದರ್ಗಾ ಜೋಗಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿರಂತರ ಅನ್ನದಾಸೋಹ ಕಾರ್ಯಕ್ರಮದ ಸಹಭಾಗಿತ್ವದಲ್ಲಿ ಪೂಜಾ ಕಾರ್ಯಕ್ರಮ ನೆರವೇರಿತು. ನೂತನ ನಾಮಫಲಕಕ್ಕೆ ಗ್ರಾಮದ ಪ್ರಮುಖರು ಪೂಜೆ ಸಲ್ಲಿಸುವ ಮೂಲಕ ನಾಮಫಲಕ ಅನಾವರಣ ಮಾಡಿದ್ದಾರೆ. ಈ ವೇಳೆ ನಿರ್ಗತಿಕ ಕಡು ಬಡವರಿಗೆ, ವಯೋವೃದ್ಧರಿಗೆ ಆಹಾರ ವಿತರಣೆ ಮಾಡುವ ಮೂಲಕ ಸಾರ್ವಜನಿಕರಿಗೆ, ಶಾಲಾ ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಸಂಭ್ರಮ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರಾದ ಜೆವೈ ಮಲ್ಲಣ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ನಮ್ಮ ತಂದೆಯವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರಾರು ಕುಟುಂಬಗಳು ತಮ್ಮ ಜೀವನ ಕಟ್ಟಿಕೊಳ್ಳಲು ಉಚಿತ ನಿವೇಶನ ಕಲ್ಪಿಸಿ ಸಹಾಯ ಮಾಡಿದ್ದಾರೆ. ನಮ್ಮ ತಂದೆಯವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರಾರು ಕುಟುಂಬಗಳು ತಮ್ಮ ಜೀವನ ಕಟ್ಟಿಕೊಳ್ಳಲು ಉಚಿತ ನಿವೇಶನ ಕಲ್ಪಿಸಿ ಸಹಾಯ ಮಾಡಿದ್ದಾರೆ. ಅವರ ಜನ ಸೇವೆಯನ್ನ ಇಂದಿಗೂ ಗ್ರಾಮಸ್ಥರು ನೆನೆಯುತ್ತಾರೆ. ಗ್ರಾಮಸ್ಥರಿಂದಲೇ ದರ್ಗಾ ಜೋಗಹಳ್ಳಿ ಹಾಗೂ ನಾಗಸಂದ್ರ ಮುಖ್ಯ ರಸ್ತೆಗೆ ದಿವಂಗತ ಚೇರ್ಮನ್ ಎಸ್ ಯಲ್ಲಪ್ಪನವರ ಹೆಸರು ಇಡಬೇಕೆಂಬ ಮನವಿ ಸಲ್ಲಿಸಲಾಗಿದ್ದು, ಮನವಿಯ ಮೇರೆಗೆ ಪಂಚಾಯಿತಿ ಸದಸ್ಯರೆಲ್ಲ ಒಮ್ಮತದಿಂದ ಒಪ್ಪಿ ಈ ಮುಖ್ಯ ರಸ್ತೆಗೆ ಚೇರ್ಮನ್ ಎಸ್ ಯಲ್ಲಪ್ಪ ಮುಖ್ಯ ರಸ್ತೆ ಎಂಬ ಹೆಸರನ್ನ ಇಡಲಾಗಿದೆ. ಅವರ ಜನಸೇವೆಗೆ ಸಿಕ್ಕ ಪ್ರತಿಫಲ ಎಂದು ಭಾವಿಸುತ್ತೇವೆ. ಕಾಡಿನಂತೆ ಇದ್ದ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉತ್ತಮ ಮೂಲಭೂತ ಸೌಲಭ್ಯಗಳು ಒದಗಿಸಲು ನಮ್ಮ ತಂದೆಯವರ ಶ್ರಮ ಬಹಳಷ್ಟಿದೆ. ಅವರ ಜೀವನವೇ ನಮಗೆ ಆದರ್ಶ ಎಂದು ಹೇಳಿದ್ದಾರೆ. ಈ ವೇಳೆ ಸ್ಥಳೀಯರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರಾದ ಜೆವೈ ಸಿದ್ದಲಿಂಗಯ್ಯ, ನಾಗರಾಜು, ಚಂದ್ರಶೇಖರ್, ರವಿ, ಉಮೇಶ್, ಮಲ್ಲೇಶ್, ಸಿದ್ದು, ಕುಳ್ಳಪ್ಪ, ಲೋಹಿತ್ ಸೇರಿದಂತೆ ಸ್ಥಳೀಯ ಮುಖಂಡರು, ಸಾರ್ವಜನಿಕರು ಇದ್ದರು. ವರದಿ ಹರೀಶ್, ನಂದಿ ಟಿವಿ, ದೊಡ್ಡಬಳ್ಳಾಪುರ. ಇವತ್ತು ಏನು ದರ್ಗಾ ಜೋಗಹಳ್ಳಿ ಮುಖ್ಯ ರಸ್ತೆಗೆ ಯಲ್ಲಪ್ಪ ಅವ್ರ ಹೆಸರಿಡ್ತಾ ಇರೋದು ಒಂದು ಸುದಿನ. ನನಗೂ ಗೊತ್ತಿಲ್ಲ, ನಾನು ಹುಟ್ಟಿರೋ ಮುಂದೆನೇ ನಮ್ಮ ಅಪ್ಪ ಅವ್ರು ಮೆಂಬರ್ ಆಗ್ಯವ್ರೆ. ಮೆಂಬರ್ ಆಗಿ 3 ಸತಿ ಮೆಂಬರ್ ಆಗಿ, 1 ಸತಿ ಚೇರ್ಮನ್ರಾಗಿ, ಅವ್ರು ಚೇರ್ಮನ್ರಾದ ಕಾಲದಾಗ ನಾಗಸಂದ್ರದಿಂದ ಹಿಡಿದು ನಾಗಸಂದ್ರ ಜನತೆನ ಹಿಡ್ಕೊಂಡು ಇದು ಫುಲ್ಲು ಕರೆಕಲ್ಲು ಕಳ್ಳಿ ಬೆಳ್ಕೊಂಡಿತ್ತು. ಅಂಥ ಕಾಲದಾಗ ಸಾಮಾನ್ಯ ಜನನ ಪ್ರತಿ ಸೋಮವಾರ ಕರ್ಕೊಂಬಂದು ಊರನ್ನ ಅಭಿವೃದ್ಧಿ ಮಾಡೋಕ್ಕೆ, ರೋಡ್ ರಸ್ತೆ ಅಭಿವೃದ್ಧಿ ಮಾಡೋಕ್ಕೆ ಹೆಚ್ಚು ಇದು ಮಾಡವ್ರೆ. ಹಾಗೂ ದರ್ಗಾ ಜೋಗಹಳ್ಳಿಗೆ ಸರ್ವೆ ನಂಬರು 13ರಲ್ಲಿ ಫುಲ್ ಸುಮಾರು ಒಂದು 500 ಸೈಟ್ ತಗ ಕೊಟ್ಟವ್ರೆ. ಸರ್ವೆ ನಂಬರ್ 13, ಸರ್ವೆ ನಂಬರ್ 7 ಇಲ್ಲಿನೂ ಸೈಟ್ ಕೊಟ್ಟು ಮನೆಗಳು ಕಟ್ಸ್ಕೊಟ್ಟವ್ರೆ. ಸರ್ವೆ ನಂಬರು 53ರೊಳಗೂ ನಮ್ಮ ಅಪ್ಪ ಅವ್ರ ಕಾಲದಾಗೆ ಬೇಜಾನ್ ಸೈಟ್ಗಳು ಕೊಟ್ಟವ್ರೆ. ಸರ್ವೆ ನಂಬರ್ 11ರಲ್ಲಿಯೂ ಅಷ್ಟೇ ಸುಮಾರು ಅಲ್ಲಿನ ಒಂದು 200-300 ಜನಕ್ಕೆ ಆಗದಷ್ಟು ಸೈಟ್ಗಳು ಕೊಟ್ಟು ಅವರು ಉಚಿತವಾಗಿ ನಿವೇಶನ ಕೊಡಿಸಿ ಅವರು. ಹಾಗೂ ದರ್ಗಾ ಜೋಗಹಳ್ಳಿ ಪಂಚಾಯಿತಿ ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ ಇದು ದರ್ಗಾ ಜೋಗಹಳ್ಳಿ ಸರ್ಕಾರಿ ಕುಂಟೆ ಆಗಿತ್ತು. ಅವರು ನಮ್ಮ ಲಿಂಗಪ್ಪ ಅವರು ಸೇರಿ ಗುಡಿಸ್ಲಾಗ್ತಿದ್ದವ್ರನ್ನ ಕಾದ್ಕೊಂಡಿದ್ದು ಇವತ್ತು ನಮ್ಮ ದರ್ಗಾ ಜೋಗಹಳ್ಳಿ ಪಂಚಾಯಿತಿ ಇವತ್ತು ಜಾಗ ಐತೆ, ಸ್ಕೂಲ್ ಜಾಗ ಐತೆ ಅಂದರೆ ಅಲ್ಲಿ ನಮ್ಮ ಅಪ್ಪ ಅವ್ರ ಜೊತೆಗೆ ಲಿಂಗಪ್ಪ ಅವ್ರದ್ದು ಸ್ಮರಿಸ್ಬೇಕಾಗ್ತದೆ. ಇವತ್ತು ನಮ್ಮ ತಾತವ್ರ ಹೆಸರು ಯಲ್ಲಪ್ಪ ಅವ್ರ ಹೆಸರು ಹೇಳೋದಕ್ಕೆ ಎಷ್ಟು ಟೈಮ್ಸ್ ಆದರೂ ಸಾಲದು ಸ್ವಾಮಿ. ನಾವು ಅದ್ರ ಮೇಲೆ ನಾನು ರೋಜಿಪುರಕ್ಕೆ ಒಂದು ಕಾಲದಲ್ಲೇ ನನ್ನ ಮದುವೆ ಆದ ಹೊಸನಾಗ 2 ಮಕ್ಕಳನ್ನ ಎತ್ಕೊಂಡು ರೋಜಿಪುರಕ್ಕೆ ನಮ್ಮ ಅತ್ತೆ ನಮ್ಮ ಮಾವ ಸ್ವಲ್ಪ ಜಗಳ ಮಾಡಿದ್ರು ಅಂತ ಯಜಮಾನರು ಕರ್ಕೊಂಡು ಹೊರಟೋಗ್ಬಿಟ್ಟಿದ್ರು. ಆ ಕರ್ಕೊಂಡು ಹೋದಂಥ ಸಮಯದಾಗೆ ನಮ್ಮ ತಾತವರು ಯಲ್ಲಪ್ಪವರು, ನಿಂಗಪ್ಪವರು ಎಲ್ಲ ಸೇರಿ ಮಾತಾಡಿ ಮಗನಲ್ಲಿ ಕಳಿಸ್ಬೇಡ್ರಿ, ರೋಜಿಪುರದಿಂದ ಆದಷ್ಟು ಕರೆಸ್ರಿ ಇಲ್ಲಿ ಅಂಥೇಳಿ ನನಗೆ ಸೈಟ್ ಕೊಟ್ಟು ಮನೆ ಕಟ್ಕೊಟ್ಟು ಅವರೇನೆ ಎಷ್ಟೋ ನನಗೆ ಹೆಲ್ಪ್ ಮಾಡವ್ರೆ. ನನ್ನ ಮದುವೆ ಸಹ ಅವರೇ ಸ್ವಾಮಿ ಮಾಡಿತ್ತು. ಅಣ್ಣ ತಮ್ಮರು ದೊಡ್ಡವರು ಯಲ್ಲಪ್ಪವರು, 2ನೇರು ಪುಟ್ಟಣ್ಣವರು, ಅವರಿಬ್ಬರೇ ನನ್ನ ಮದುವೆ ಕೂಡ ಅವರೇ ಮಾಡಿತ್ರಿ. ನನಗಿರೋ ನೆಳ್ಳಿ ಇವಾಗ ನಾನು ಮನೆಗಿದ್ದೀನಿ, ನಾನು ಈ ಊರಾಗಿದ್ದೀನಿ ಅಂದರೆ ಅವರೇ ಒಂದು ಆಲ್ದ ಮರವಾಗಿ ನನ್ನ ಬದುಕಿಗೆ ಒಂದು ದಾರಿ ಮಾಡಿಕೊಟ್ಟಂಥ ವ್ಯಕ್ತಿ ಅವರು. ಅವ್ರ ವಿಚಾರಗಳು ದಾರಿನ ಎಷ್ಟು ಹೇಳಿದ್ರು ಸಾಲದು ಸ್ವಾಮಿ. ಇವಕ್ಕೂ ನಮ್ಮ ತಾಯಿ, ನಾನು, ನಮ್ಮ ಮಕ್ಕಳು ಕೂಡ ನನ್ನ ಮಕ್ಕಳು ಕೂಡ ನನಗೆ ತುಂಬ ನೋವಾದಾಗ ಬೇಜಾರಾದಾಗ ಈ ವಿಚಾರ ಹೇಳ್ಕೊಳ್ತೀನಿ ನನ್ನ ಮಕ್ಕಳ ಹತ್ರನೂ. ಪಂಚಾಯಿತಿ ಇಂದಿನಿಂದ
ಅಭಿವೃದ್ಧಿಯಾಗಿ ಮಾಡಿ ನಮ್ಮ ಚೇರ್ಮನ್ ಮಾಜಿ ಯಲ್ಲಪ್ಪನವರು ಕಾಲದಿಂದಲೂ 54ರಿಂದ ಈ ರೋಡು ಮತ್ತು ದರ್ಗಾ ಜೋಗಳ್ಳಿ ಗ್ರಾಮದಲ್ಲಿ ಅನೇಕ ಕೆಲಸಗಳನ್ನು ಮಾಡಿ ಅಭಿವೃದ್ಧಿ ಮಾಡಿದರೆ ಮಾಡಿ ಈಗ ಅವರು ಇದಾದ ನಂತರ ನಾವು ಒಂದು ಈ ಕಾರ್ಯಕ್ರಮವನ್ನು ನಾವು ಇದು ಮಾಡ್ತಾ ಇದ್ದೀವಿ. ಈಗ ಸುದಿನ ಅಂತ ಹೇಳ್ಬೋದು. ದಿವಂಗತ ಚೇರ್ಮನ್ SLಪ್ಪನವರು ಸಾಕಷ್ಟು ಹಳ್ಳಿ ಅಭಿವೃದ್ಧಿಗೆ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿನ ಶಾಲೆಗೂ ಸಹ ಮುಂಚೆ ಕೊಠಡಿಯನ್ನು ಸ್ಮರಣಾರ್ಥವಾಗಿ ಕಟ್ಟಿಸ್ಕೊಟ್ಟಿದ್ದಾರೆ. ಇದೇ ಸರ್ಕಲಲ್ಲಿ, ನಮ್ಮೂರು ಸರ್ಕಲಲ್ಲಿ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. 10 ಜನಕ್ಕೆ 100 ಜನಕ್ಕೆ ಉಚಿತ ನಿವೇಶನಗಳನ್ನು ಕೊಟ್ಕೊಂಡ್ಬಂದಿದ್ದಾರೆ. ದರ್ಗಾ ಜೋಗಳ್ಳಿ ಅನ್ನೋದು ಒಂದು ಸಣ್ಣ ಹಳ್ಳಿ, ಒಂದು ಸಣ್ಣ ಮುಖ್ಯ ರಸ್ತೆಗೆ ಇವತ್ತು ಅವ್ರು ಹೆಸರಿಡ್ತಾ ಇರೋದು ಅವ್ರು ಮಾಡಿರುವಂಥ ಕೆಲಸಕ್ಕೆ ಶ್ಲಾಘನೀಯ. ಇದೊಂದು ಸಣ್ಣ ಹಳ್ಳಿಗೆ ಇಲ್ಲಿ ಸರ್ವಿಸ್ ಮಾಡಿರೋರು ಸ್ಥಳೀಯರನ್ನ ಹಿರಿಯರನ್ನ ನೆನ್ಕೊಂಡು ಇವತ್ತು ಸಾರ್ವಜನಿಕರೆಲ್ಲ ಸೇರಿ ಆ ಹೆಸರಿಡ್ತಾ ಇರೋದು ತುಂಬ ಸಂತೋಷದ ವಿಚಾರ. ಸ್ಥಳೀಯವಾಗಿ ಅಭಿವೃದ್ಧಿ ಮಾಡಿರೋ ಅಂಥವ್ರಿಗೆ ಇವತ್ತೊಂದು ಶ್ರೇಯಸ್ ತಂದಂಗೆ ಆಗ್ತದೆ. ಊರಿನ ಅಭಿವೃದ್ಧಿ ಮಾಡಿದ್ದಕ್ಕೆ ಅವ್ರನ್ನ ಸ್ಮರಿಸ್ದಂಗೆ ಆಗ್ತದೆ. ಯಲ್ಲಪ್ಪನವರು ಅಂತ ಹೇಳ್ಬಿಟ್ಟು ಇದು ಮುಖ್ಯ ರಸ್ತೆ ಯಾವತ್ತೂ ಇಡಬೇಕಾಗಿತ್ತು, ಭಾಳ ಲೇಟ್ ಆಯಿತು. ಈಗ ಗ್ರಾಮ ಪಂಚಾಯತಿಯಿಂದ ಈ ಹೆಸರಿಡ್ತಾವ್ರೆ, ಭಾಳ ಸಂತೋಷದ ವಿಚಾರ.